ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ರವರ ಅಧ್ಯಕ್ಷತೆಯಲ್ಲಿ ಹಸಿಕಸ ಹಾಗೂ ಒಣಕಸಗಳ ಬಗ್ಗೆ ಹೋಟೆಲ್ ಮಾಲೀಕರಿಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಸೈನಿಕ ಶಾಲೆಗಳ ಅಂತರ ಗುಂಪು ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕವಿ ಸಿದ್ದಲಿಂಗಯ್ಯರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್ ಇಂದಿನ ಪೋಷಣೆ ನಾಳೆಯ ನಿರ್ಮಾಣ. ನಮ್ಮಲ್ಲಿ 2 ರಿಂದ 3 ವರ್ಷದ ಮಕ್ಕಳಿಗೆ ಪ್ಲೇ ಗ್ರೂಪ್, ನರ್ಸರಿ ವಿಭಾಗಕ್ಕೆ 3 ರಿಂದ 4 ವರ್ಷ, ಎಲ್ಕೆಜಿ ವಿಭಾಗಕ್ಕೆ 4 ರಿಂದ 5 ವರ್ಷ ಮತ್ತು ಯುಕೆಜಿ ವಿಭಾಗದ ಮಕ್ಕಳಿಗೆ 5 ರಿಂದ 6 ವರ್ಷ ಆಗಿರಬೇಕು. ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಕೂಡ ಲಭ್ಯವಿರುತ್ತದೆ. ಲಿಮಿಟೆಡ್ ಸೀಟ್ಸ್ ಓನ್ಲಿ. ಪ್ಲೀಸ್ ಜಾಯಿನಿಂಗ್ ಯುವರ್ ಚಿಲ್ಡ್ರನ್ಸ್ ಲಿಲ್ ಟ್ರೆಜರ್ಸ್ ಪ್ರೀ ಸ್ಕೂಲ್, ಸಿದ್ದಯ್ಯ ಪುರಾಣಿಕ್ ಲೇಔಟ್, ವಾಟರ್ ಟ್ಯಾಂಕ್ ನಿಯರ್ ಕುಶಾಲನಗರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9535480650. ಕುಶಾಲನಗರ ಪುರಸಭೆ ಮುಖ್ಯ ಅಧಿಕಾರಿ ಗಿರೀಶ್ ರವರ ಅಧ್ಯಕ್ಷತೆಯಲ್ಲಿ ಹಸಿಕಸ ಹಾಗೂ ಒಣಕಸಗಳ ಬಗ್ಗೆ ಹೋಟೆಲ್ ಮಾಲೀಕರಿಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಯಿತು. ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅವರ ಅಧ್ಯಕ್ಷತೆಯಲ್ಲಿ ಹಸಿಕಸ ಹಾಗೂ ಒಣಕಸಗಳ ಬಗ್ಗೆ ಹೋಟೆಲ್ ಮಾಲೀಕರಿಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಪಟ್ಟಣದ ಪುರಸಭೆ ಆವರಣದಲ್ಲಿ ನಗರಾಭಿವೃದ್ಧಿ ಇಲಾಖೆ ಸ್ವಚ್ಛ ಭಾರತ ಅಭಿಯಾನದಡಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಚರ್ಚಿಸಲಾಯಿತು. ಅಡುಗೆ ಮನೆಯ ತ್ಯಾಜ್ಯ, ತರಕಾರಿ ಮತ್ತು ಹಣ್ಣುಗಳ ಸಿಪ್ಪೆಗಳು, ಉಳಿದ ಆಹಾರ, ಟೀ, ಕಾಫಿ ಪುಡಿ ಬಳಸಿದ ನಂತರದ್ದು ಇವೆಲ್ಲವನ್ನ ಹಸಿಕಸ ಎಂದು ಪರಿಗಣಿಸಲಾಗುತ್ತದೆ. ಪ್ಲಾಸ್ಟಿಕ್ ವಸ್ತುಗಳು, ಕಾಗದ ಮತ್ತು ರಟ್ಟಿನ ಬಾಕ್ಸ್ಗಳು, ಲೋಹದ ವಸ್ತುಗಳು, ಗಾಜಿನ ಬಾಟಲಿಗಳು, ಬಟ್ಟೆ ಮತ್ತು ರಬ್ಬರ್ಗಳು ಇಂತಹ ಮರುಬಳಕೆ ವಸ್ತುಗಳನ್ನು ಒಣಕಸ ಎಂದು ಪರಿಗಣಿಸಲಾಗುತ್ತದೆ. ನೈರ್ಮಲ್ಯ ಮತ್ತು ನೈರ್ಮಲ್ಯ ತ್ಯಾಜ್ಯ ಸುರಕ್ಷಿತವಾಗಿ ನಿರ್ವಹಿಸಿ ಸ್ಯಾನಿಟರಿ ಕಸ, ಬಳಸಿದ ವೈಪರ್ಗಳು, ಸ್ಯಾನಿಟರಿ ಟವಲ್ಗಳು ಅಥವಾ ನ್ಯಾಪ್ಕಿನ್ಗಳು, ಟ್ಯಾಂಪರ್ಗಳನ್ನ ಸ್ಯಾನಿಟರಿ ಕಸವಾಗಿ ಬಳಸಲಾಗುತ್ತದೆ. ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯಕಾರಿ ಬಣ್ಣದ ಡಬ್ಬಗಳು, ಕೀಟನಾಶಕಗಳ ಬಾಟಲಿಗಳು, ಸಿಎಫ್ಎಲ್ ಬಲ್ಬ್ಗಳು ಮತ್ತು ಟ್ಯೂಬ್ಲೈಟ್ಗಳು, ವೈದ್ಯಕೀಯ ತ್ಯಾಜ್ಯ ಮತ್ತು ಹಳೆಯ ಬ್ಯಾಟರಿಗಳನ್ನು ವಿಶೇಷ ಕಾಳಜಿ ಕಸ ಎಂದು ಪರಿಗಣಿಸಲಾಗಿದ್ದು ಆಯಾಯ ಬಣ್ಣದ ಅನುಗುಣವಾಗಿ ಹಾಕಬೇಕೆಂದು ಮನವಿ ಮಾಡಲಾಯಿತು. ಇದೇ ಸಂದರ್ಭ ಮುಖ್ಯಾಧಿಕಾರಿಗಳು ಗಿರೀಶ್, ಕೀರ್ತಿ ಪ್ರಸಾದ್, SW ಎಕ್ಸ್ಪರ್ಟ್, ಅಪರ್ಣ ಕುಮಾರ್, ಸವಿತಾ ಚಂಗಪ್ಪ, ಕೂರ್ಗ್ ಕ್ಲೀನ್ ಇನಿಷಿಯೇಟಿವ್ ಮತ್ತು ಉದಯ್ ಕುಮಾರ್ ಹಿರಿಯ ಆರೋಗ್ಯ ನಿರೀಕ್ಷಕರು, ಶ್ರೀಮತಿ ನಿಶಾ ಕಿರಿಯ ಆರೋಗ್ಯ ನಿರೀಕ್ಷಕರು, ಅನುಷಾ ಮತ್ತು ಶ್ರೀಮತಿ ದಿವ್ಯ ಮೋಹನ್ ಕುಮಾರ್, ಗಣೇಶ್ ಸ್ಯಾನಿಟರಿ ಸೂಪರ್ವೈಸರ್ ಇನ್ನಿತರರು ಇದೇ ಸಂದರ್ಭ ಉಪಸ್ಥಿತರಿದ್ದರು. ಒಂದು ಸಿಗ್ಬೋದು ಅನ್ಕೊಂಡಿದ್ವಿ ನಾವು ಐಡೆಂಟಿಫಿಕೇಶನ್ ಒಂದು ಸಿಗ್ಬೋದು ಅಂತ ನಾವು ಅನ್ಕೊಂಡಿದ್ವಿ. ಈಗ 40,000 ಲೀಟರ್ ಅನ್ನ ಪ್ರತಿದಿನ ಉಪಯೋಗ ಮಾಡ್ತಕ್ಕಂತಹ ಉದ್ದಿಮೆಗಳು, ಅಂದ್ರೆ ಏನು ಉದ್ದಿಮೆ ಅಂದ್ರೆ ನಾನು ಹೇಳೋದು ನಮ್ಮ ಹೋಟೆಲ್ಸ್ ಆಗಲಿ, ಲಾಡ್ಜ್ ಆಗ್ಲಿ, ಚೌಟ್ರಿ ಆಗ್ಲಿ, ಅದು ಕೂಡ ನಮ್ಗೆ ಸಿಗ್ತಾ ಇದೆ. ಸರ್ ಬನ್ನಿ ಸರ್ ಪ್ಲೀಸ್. 40,000 ಲೀಟರ್ ಆಯ್ತು. ಅದರಲ್ಲೂ ಕೂಡ ಕೆಲವು ಉದ್ದಿಮೆಗಳು, ಕೆಲವು ಏನು ಹೋಟೆಲ್ಸ್ಗಳು ಬರ್ತಾ ಇದ್ದಾರೆ, ಕೆಲವು ಮಾತ್ರ 100 kg ಕಸ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅದನ್ನು ಕೂಡ ಬಲ್ಕ್ ವೇಸ್ಟ್ ಜನರೇಟರ್ಗೆ ಸೇರಿಸಿದ್ದಾರೆ. ಅದು ಬರ್ತಾ ಇದೆ ನಮ್ಮಲ್ಲಿ 100 kg ಉತ್ಪಾದನೆ ಮಾಡ್ತಕ್ಕಂತಹ ಹೋಟೆಲ್ಗಳು, ಲಾಡ್ಜ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಚೌಟ್ರಿಗಳು ಇವೆಲ್ಲ ಬರ್ತಾ ಇದ್ದಾರೆ. ಇದಕ್ಕೋಸ್ಕರವಾಗಿ ಏನು 2016ರಲ್ಲಿ ಏನು SWM ರೂಲ್ಸ್ ಅಂತ ಇತ್ತು, ನೀವು ಅವಾಗ ಏನು ಮಾಡ್ತಾ ಇದ್ವಿ, ನಾವು ಹಸಿ ಕಸ ಒಣ ಕಸ ಅಂತೇಳಿ ನಾವು ಬೇರ್ಪಡಿಸ್ತಿದ್ವಿ. 2ನೇ ಕಸ, ಹಸಿ ಕಸ ಒಂದು, ಒಣ ಕಸ ಅಂತೇಳಿ ನಾವು ಬೇರ್ಪಡಿಸ್ಬಿಡ್ತಿದ್ವಿ. ಈಗ 2026 ಗೈಡ್ಲೈನ್ಸ್ ಪ್ರಕಾರವಾಗಿ 4 ಥರ ಕಸನ ನಾವು ಬೇರ್ಪಡಿಸ್ಬೇಕಾಗುತ್ತೆ. ಈಗ ಯಾವ್ಯಾವ ಅಂದರೆ, ಒಂದು ಹಸಿ ಕಸ, ಇನ್ನೊಂದು ಒಣ ಕಸ, 3ನೇದಾಗಿ ಸ್ಯಾನಿಟರಿ ವೇಸ್ಟ್. ಸ್ಯಾನಿಟರಿ ವೇಸ್ಟ್ ಅಂದರೆ ನೀವು ಹೇಳ್ದಂಗೆ ಡೈಪರ್ಗಳು, ಸ್ಯಾನಿಟರಿ ಪ್ಯಾಡ್ಸು, ಸ್ಯಾನಿಟರಿ ಪ್ಯಾಡು, ಡೈಪರ್ಗಳು ಮತ್ತೆ ಬ್ಯಾಂಡೇಜ್ಗಳು ಇವೆಲ್ಲನೂ ಕೂಡ ಸ್ಯಾನಿಟರಿ ವೇಸ್ಟಿಗೆ ಬರ್ತವೆ. ಮತ್ತೆ ಸ್ಪೆಷಲ್ ಕೇರ್ ವೇಸ್ಟ್ ಅಂದರೆ, ಸ್ಪೆಷಲ್ ಕೇರ್ ವೇಸ್ಟ್ ನಿಮ್ಮಲ್ಲಿ ಈ ಬಣ್ಣದ ಡಬ್ಬಿಗಳೇನು ಬರಲ್ಲ, ಬ್ಯಾಟ್ರಿಗಳು, ಅವಧಿ ಮೀರಿದ ಔಷಧಿಗಳು, ಮತ್ತೆ CLF ಬಲ್ಬ್ಗಳು, ಮತ್ತೆ ಸಿರಂಜ್ಗಳು ಇವೆಲ್ಲ ಕೂಡ ಸ್ಪೆಷಲ್ ಕೇರ್ ವೇಸ್ಟ್ ಅಂತ ಬರ್ತವೆ. ನಾವು ನಿಮ್ಮನ್ನೆಲ್ಲ ನಾವು ಕರೆದಿರ್ತಕ್ಕಂಥ ಉದ್ದೇಶ ಏನಂದ್ರೆ, ಸುಪ್ರೀಂ ಕೋರ್ಟ್ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವಾಗ ಅನುಷ್ಠಾನ ಆಲ್ರೆಡಿ ಈಗ 1/4/2026 ಆಗಿದೆ. ನೀವಂತೂ ನಮಗೆ 2016 ಸುತ್ತೋಲೆ ಬಂದಾಗಲೂ ಕೂಡ ನಮ್ಮೆಲ್ಲರಿಗೂ ಕೂಡ ನೀವು ಸಪೋರ್ಟ್ ಮಾಡಿಲ್ಲ. ಅದೇ ರೀತಿಯಾಗಿ ಈಗ ಕೂಡ
26ರ ಒಂದು ಏನು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ನೀವೆಲ್ಲರೂ ಕೂಡ ಪ್ಲಾಸ್ಟಿಕ್ ಬೇರೆ ಬೇರೆ. ಈಗ ಹೋಟೆಲ್ ಅವರು ಇರ್ಬೋದು, ಕಲ್ಯಾಣ ಮಂಟಪ ಇರ್ಬೋದು, ಪಾರಾಯಣ ರೆಸ್ಟೋರೆಂಟ್ ಇರ್ಬೋದು, ಏನ್ ಫುಡ್ ಸೆಕ್ಷನ್ ಅಲ್ಲಿ ಏನ್ ಬರುತ್ತೆ ಅಲ್ಲಿ ನೀವು ಏನು ಕೊಳದೊಯ್ದ ವೇಸ್ಟ್ ಆಗಿರ್ತಕ್ಕಂಥದ್ದು ಇರ್ಬೋದು, ಬೆಂಕಿ ಇರ್ಬೋದು, ಅದು ಇಲ್ಲಿ ನಮಗೆ ಹಂದಿ ಸಾಕಾಣಿಕೆ ಮಾಡುವುದು ಒಂದು ನೀವು ಅಲ್ಲಿಂದ ತಗೊಂಡು ಹೋಗ್ತಾರೆ ಅನ್ಕೊಂಡು ನಮಗೆ ಮಾಹಿತಿ ಇದೆ. ಬಟ್ ಅದು ನೀವು ಇದನ್ನ ನಮಗೆ ಇಲ್ಲಿ ಯಾಕೆ ಕರೆದಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಏನು ಸಮಸ್ಯೆಗಳಿದೆ ಅದನ್ನ ಇಲ್ಲಿ ಸಾಲ್ವ್ ಆಗ್ಬೋದು. ಯಾಕಂದ್ರೆ ಇದು ನಿಯಮ 26 ಏನು ತುಂಬಾ ಕಟ್ಟುನಿಟ್ಟಾಗಿ ಮಾನ್ಯ ಸರ್ವೋಚ್ಚ ಆದೇಶ ಮಾಡಿದೆ. ನಾವು ಅದನ್ನ ಕಟ್ಟುನಿಟ್ಟಾಗಿ ನಮಗೆ ಪಾಲನೆ ಮಾಡಲು 40,000 ದಿನನಿತ್ಯ ನೀರನ್ನು ಬಳಸುವಂತವರು ಅಥವಾ 22,000 ಚದರ ಮೀಟರ್ ಬಿಲ್ಡಿಂಗ್ ಹೊಂದಿರತಕ್ಕಂಥವರು ಅಥವಾ ದಿನಕ್ಕೆ 100 kg ತಾಲೂಕಿನ ತ್ಯಾಜ್ಯವನ್ನು ಉತ್ಪಾದನೆ ಮಾಡುವ ಅಂತ ಹೇಳಿದೆ. ಇದು 100 kg ತ್ಯಾಜ್ಯವನ್ನು ಉತ್ಪಾದನೆ ಮಾಡೋದು ಎಲ್ಲರೂ ತಿಳಿದಿರೋದು ಇದ್ದೀವಿ. ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಕಲ್ಯಾಣ ಮಂಟಪದಲ್ಲಿ ಆಗ್ಬೇಕು ಅಂದ್ರೆ ಮದುವೆ ಸೀಸನ್ ಅಲ್ಲಿ 100 kg ಎಲ್ಲ ಜಾಸ್ತಿನೇ ಬರುತ್ತೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಈ ನಿಯಮದ ಪ್ರಕಾರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಕಲ್ಯಾಣ ಮಂಟಪದವರು ಎಸ್ಪೆಷಲಿ ವೆಟ್ ಮತ್ತೆ ಡ್ರೈ ಇದನ್ನ ವಿಂಗಡಣೆ ಮಾಡಲೇಬೇಕಾದ ಪರಿಸ್ಥಿತಿಯನ್ನು ವಿಂಗಡಣೆ ಮಾಡಬೇಕು. ಹಾಗೆ ಅದನ್ನು ನಿರ್ವಹಣೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಪುರಸಭೆಯಿಂದ ನಿಗದಿ ಮಾಡಿರ್ತಕ್ಕಂಥ ಮೊತ್ತವನ್ನು ಪಾವತಿಸಬೇಕಾಗುತ್ತೆ. ಇಲ್ಲ ನಿಮ್ಮಲ್ಲೇ ಬಯೋಡೈಜೆಸ್ಟ್ ಮಾಡ್ತೀವಿ, ನಾವೇ ಅದನ್ನ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೆ ಫೋಟೋಸ್ ಮತ್ತೆ ಅದಕ್ಕೆ ಏನು ಡೈರಿಗಳನ್ನ ಲಾಭಗಳನ್ನು ಇಡಬೇಕಾಗುತ್ತೆ. ಏನು ಈ ನಿಯಮ ಹೇಳಿದೆ ಸುಪ್ರೀಂ ಕೋರ್ಟ್ ನಿಯಮ, ಇದರಲ್ಲಿ ಜಿಲ್ಲಾಧಿಕಾರಿಯವರು ತಿಂಗಳಿಗೆ ಒಂದ್ಸಲ ಬಂದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಯಾವ ಒಂದು ಏನೀಗ ಕಲ್ಯಾಣ ಮಂಟಪ ಏನು ತ್ಯಾಜ್ಯ ಉತ್ಪಾದಕರು ಇದ್ದಾರೆ ಇದನ್ನ ಈಗ ಹೊಸ ನಿಯಮದಲ್ಲಿ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ವೆಬ್ಸೈಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಮಾಹಿತಿ ಮತ್ತೆ ನೀವು ಯಾವ ತರ ಮಾಡಿದ್ದೀರಿ ಅನ್ನೋದನ್ನ ಒಂದು ಪೋರ್ಟಲ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ನಾವು ಒಂದು ಖುದ್ದಾಗಿ ನಿಮಗೆ ಯಾವ ತರ ಮಾಡಬೇಕು ಅನ್ನೋ ಮಾಹಿತಿಯನ್ನು ಕೊಡ್ತೀವಿ. ಅದು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ. ಮತ್ತೆ ಅದು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಡಿಕೇರಿಯವರು ಇದನ್ನ ಮಾನಿಟರ್ ಮತ್ತು ಸ್ಟೇಟ್ ಅವರು ಮಾನಿಟರ್ ಮಾಡ್ತಾ ಇರ್ತಾರೆ. ಯಾವಾಗ ಬೇಕಾದ್ರೂ ವಿಸಿಟ್ ಮಾಡಬಹುದು. ಅದಕ್ಕಾಗಿ ಕಲ್ಯಾಣ ಮಂಟಪದವರಿಗೆ ಮತ್ತೆ ಹಾಸ್ಪಿಟಲ್ ಅವರು ಇಲ್ಲಿ ಹಾಸ್ಪಿಟಲ್ ಅವರು ಇದ್ದೀರಿ, ಕಲ್ಯಾಣ ಮಂಟಪದವರಿಗೆ ವಿಶೇಷವಾಗಿ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ನಿಮ್ಮಲ್ಲಿ ಹಾಸ್ಪಿಟಲ್ ಅವರಿಗೆ ಬಂದ್ರೆ ಬಯೋಮೆಡಿಕಲ್ ವೇಸ್ಟ್ ಮತ್ತೆ ಫುಡ್ ವೇಸ್ಟ್ ಇವೆರಡೇ ಬರೋದು. ಬಯೋಮೆಡಿಕಲ್ ವೇಸ್ಟ್ ಬಂದ್ಬಿಟ್ಟು ಕಟ್ಟುನಿಟ್ಟಾಗಿ ನಿಮಗೆ ಈಗ ಯಾವ್ದು ಸ್ಲೀಪ್ ಕನ್ಸಲ್ಟೆನ್ಸಿ ಬರ್ತಾ ಇದೆಯಲ್ವಾ ಅವರಿಗೆ ನೀವು ವಿಂಗಡಣೆ ಮಾಡಿಕೊಡ್ಬೇಕು. ಅದಾದ ನಂತರ ನಿಮ್ಮ ಹಾಸ್ಪಿಟಲ್ ಉತ್ಪತ್ತಿ ಆಗುವಂತಹ ವೇಸ್ಟ್ ಮತ್ತೆ ಡ್ರೈ ಇದನ್ನ ವಿಂಗಡಣೆ ಮಾಡಿ ಕೊಡಬೇಕು. ಬ್ಲಾಕ್ ಕವರ್ ಅಲ್ಲಿ ಯೆಲ್ಲೋ ಕವರ್ ಅಲ್ಲಿ ಕಟ್ಟಿ ಕೊಡುವಂತ ಪರಿಸ್ಥಿತಿ ಇಲ್ಲ. ನಾನು ಎಲ್ಲರಿಗೂ ಹೇಳ್ಕೊಂಡು ಬರ್ತಾ ಇದ್ದೀನಿ, ದಯವಿಟ್ಟು ಅದಕ್ಕೆ ಮಾಡಬೇಕು. ಮತ್ತೆ ಅದಕ್ಕೆ ನೀವು ಒಂದು ದಿನ ಎಷ್ಟು ಕಸ ಬರುತ್ತೆ ಅನ್ನೋದನ್ನ ನೀವು ಒಂದು ರಿಜಿಸ್ಟರ್ ಮಾಡಿ ಅದರಲ್ಲಿ ಮೇಂಟೈನ್ ಮಾಡಬೇಕು. ಮತ್ತೆ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಸೈನಿಕ ಶಾಲೆಗಳ ಅಂತರ ಗುಂಪು ಫುಟ್ಬಾಲ್ ಪಂದ್ಯಾವಳಿ ನಡೆಯಿತು. ಅಖಿಲ ಭಾರತ ಸೈನಿಕ ಶಾಲೆಗಳ ಅಂತರ ಗುಂಪು ಫುಟ್ಬಾಲ್ ಪಂದ್ಯಾವಳಿ ಸಮಾರೋಪ ಸಮಾರಂಭವು 2026 ಜೂನ್ 11ರಂದು ಸೈನಿಕ ಶಾಲೆ ಕೊಡಗಿನಲ್ಲಿ ಅದ್ದೂರಿಯಾಗಿ ಹಾಗೂ ದೇಶಭಕ್ತಿಯ ಉತ್ಸಾಹದೊಂದಿಗೆ ನೆರವೇರಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಅವರು ಆಗಮಿಸಿದರು. ಗೌರವ ಅತಿಥಿಗಳಾಗಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಭಾಗವಹಿಸಿದರು. ಈ ಪ್ರತಿಷ್ಠಿತ ರಾಷ್ಟ್ರೀಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ಮೊದಲ ಬಾರಿಗೆ ಆತಿಥ್ಯ ವಹಿಸುವ ಮೂಲಕ ಸೈನಿಕ ಶಾಲೆಗೆ ಕೊಡಗು ಐತಿಹಾಸಿಕ ಮೈಲಿಗಲ್ಲನ್ನು ಸಾಧಿಸಿದೆ. ಮುಖ್ಯ ಅತಿಥಿಗಳನ್ನು ಶಾಲೆಯ ಪ್ರಾಂಶುಪಾಲರಾದ ಕರ್ನಲ್ ಅಮರ್ಜಿತ್ ಸಿಂಗ್ ಅವರನ್ನು ಸಾಂಪ್ರದಾಯಿಕ ಅಶ್ವದಳದ ಮೂಲಕ ಆತ್ಮೀಯವಾಗಿ ಸ್ವಾಗತಿಸಿದರು. ಹಿರಿಯ ಶಿಕ್ಷಕರಾದ ಶ್ರೀ ವಿಪಿನ್ ಕುಮಾರ್ ಅವರು ಗೌರವ ಅತಿಥಿಗಳ ಪರಿಚಯ ಮಾಡಿಕೊಟ್ಟರೆ, ಉಪ ಪ್ರಾಂಶುಪಾಲರಾದ ವಿಂಗ್ ಕಮಾಂಡರ್ ಮೊಹಮ್ಮದ್ ಶಾಜಿ ಅವರು ಮುಖ್ಯ ಅತಿಥಿಗಳ ಪರಿಚಯವನ್ನು ನೀಡಿದರು. ಸ್ವಾಗತ ಭಾಷಣದಲ್ಲಿ ಪ್ರಾಂಶುಪಾಲರು ಈ ಕಾರ್ಯಕ್ರಮವನ್ನು ಶಾಲೆಯ ಇತಿಹಾಸದಲ್ಲಿಯೇ ಒಂದು ಸ್ಮರಣೀಯ ಹಾಗೂ ಐತಿಹಾಸಿಕ ಕ್ಷಣವೆಂದು ಬಣ್ಣಿಸಿದರು. ಸಂಸದ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಬಹುಮಾನ ವಿತರಣಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳು, ವಿಜೇತ ತಂಡಗಳು ಹಾಗೂ ಆಟಗಾರರಿಗೆ ಪಾರಿತೋಷಕ, ಪದಕ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಗೋಲ್ ಕೀಪರ್ ಹಾಗೂ ಗರಿಷ್ಠ ಗೋಲ್ ಗಳಿಸಿದ ಆಟಗಾರರಿಗೆ ವೈಯಕ್ತಿಕ ಪ್ರಶಸ್ತಿಗಳನ್ನು ನೀಡಲಾಯಿತು. ಬಹುಮಾನ ವಿತರಣೆಯ ನಂತರ ಕೆಡೆಟ್ಗಳು ಮತ್ತು ಆಟಗಾರರನ್ನು ಉದ್ದೇಶಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ನಾಗರಿಕ ಆಡಳಿತದ ಗಣ್ಯ ಅಧಿಕಾರಿಗಳು, ಭಾಗವಹಿಸಿದ ತಂಡಗಳ ಎಸ್ಕಾರ್ಟಿಂಗ್ ಸಿಬ್ಬಂದಿ, ತೀರ್ಪುಗಾರರು, ತರಬೇತುದಾರರು, ಮಾಧ್ಯಮ ಪ್ರತಿನಿಧಿಗಳು, ಪೋಷಕರು, ಸಿಬ್ಬಂದಿ ಸದಸ್ಯರು, ಭಾಗವಹಿಸಿದ ವಿದ್ಯಾರ್ಥಿಗಳು ಮತ್ತು ಸೈನಿಕ ಶಾಲೆ ಕೊಡಗಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ರಮ್ಯಾ ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆ ಸೋಮರ್ಪೇಟೆ ತಾಲೂಕಿನ ಶನಿವಾರ ಸಂತೆ ನಂದಿಗುಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಕರವೇ ಸ್ವಾಭಿಮಾನಿ ಬಣದ ವತಿಯಿಂದ ಉಚಿತ ಪುಸ್ತಕವನ್ನು ವಿತರಿಸಲಾಯಿತು.
ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸುವ ಹಾಗೂ ಅಲ್ಲಿನ ಮೌಲ್ಯ ಸೌಕರ್ಯಗಳನ್ನು ಉತ್ತಮಪಡಿಸುವ ಪವಿತ್ರ ಕರ್ತವ್ಯ ಪ್ರತಿಯೊಬ್ಬ ನಾಗರಿಕನ ಮೇಲಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಕೊಡಗು ಜಿಲ್ಲಾ ಉಪಾಧ್ಯಕ್ಷರಾದ ರಾಜಶೇಖರ್ ಗೌಡ ಪ್ರತಿಪಾದಿಸಿದರು. ಪುಸ್ತಕ ಹಾಗೂ ಲೇಖನ ಸಾಮಗ್ರಿ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಲೇಖನ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಉನ್ನತ ಮಟ್ಟಕ್ಕೆ ಬೆಳೆಯಬೇಕು ಎಂದು ಆಶಿಸಿದರು. ಹೆತ್ತವರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕು ಎಂದು ವಿದ್ಯಾರ್ಥಿಗಳನ್ನು ಉರಿದುಂಬಿಸಿದರು. ಇದೇ ಸಂದರ್ಭದಲ್ಲಿ ನಂದಿಗುಂದ ಶಾಲಾ ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡಿದ ಉದಾರಿ ದಾನಿಗಳಾದ ನಳಿನಿ ರಾಜಶೇಖರ್ ಅವರನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ವತಿಯಿಂದ ಶಾಲು ಹೊದಿಸಿ ಮತ್ತು ನೆನಪಿನ ಕಾಣಿಕೆ ನೀಡಿ ಅತ್ಯಂತ ಗೌರವಪೂರ್ವಕವಾಗಿ ಸನ್ಮಾನಿಸಲಾಯಿತು ಮತ್ತು ಮಕ್ಕಳಿಗೆ ಸಿಹಿ ಹಂಚಲಾಯಿತು. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಡೆದಿದೆ. ಏನಪ್ಪಾ ಅಂದ್ರೆ ಇವತ್ತು ಸ್ಕೂಲ್ ಮಕ್ಕಳನ್ನ ನೋಡಿ ನಮಗೆ ತುಂಬಾ ಖುಷಿ ಆಯ್ತಾ ಇದೆ. ಯಾಕೆಂದ್ರೆ ಇವತ್ತು ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ ನಮ್ಗೆ ಹಳೆಯ ನೆನಪುಗಳು ಬರ್ತಾ ಇದೆ. ನಮಗೆ ಆ ತರ ಈ ಮಕ್ಕಳ ಜೊತೆ ಆಟ ಆಡಿದ್ದು ಮಾಡಿದ್ದು ಎಲ್ಲ ಇದ್ದಾಗ ನಾವು ಎಲ್ಲ ಕುಂಟಬಿಲ್ಲೆ ಚಿನ್ನಿದಾಂಡು ಎಲ್ಲ ಆಡಿದ್ದು ಈಗ ಎಲ್ಲ ನೆನಪು ಬರ್ತಾ ಇದೆ ನಮಗೆ. ಅದೇ ತರ ಮಕ್ಕಳೆಲ್ಲ ನೋಡ್ಬೇಕಾದ್ರೆ ಗೌರ್ಮೆಂಟ್ ಸ್ಕೂಲ್ ಈ ತರನು ಇರ್ತದ ಈಗ ಸಿಚುವೇಶನ್ ಅಲ್ಲಿ ಅನ್ನಿಸ್ತಾ ಉಂಟು. ಅದೇ ತರ ಈಗ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದಾರೆ. ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಇದೇ ತರ ಮುಂದಿನ ದಿನಗಳಲ್ಲಿ ಯಶಸ್ಸಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಫ್ರಾನ್ಸಿಸ್ ಡಿಸೋಜ ನೇತೃತ್ವದಲ್ಲಿ ತುಂಬಾ ಅಚ್ಚುಕಟ್ಟಾಗಿ ಹೋರಾಟ ನಡೀತಾ ಇದೆ ಕೊಡಗಲ್ಲಿ. ಇನ್ನು ಮುಂದಕ್ಕೂ ಅವರಿಗೆ ಶಕ್ತಿ ದೇವರು ಆಯುಧ ಆರೋಗ್ಯ ಕೊಟ್ಟು ಹೋರಾಟ ಮುಂದುವರಿಸಿ ಅಂತ ಹೇಳಿ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕವಿ ಸಿದ್ದಲಿಂಗಯ್ಯನವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಬೆಂಗಳೂರು ವಿಶ್ವವಿದ್ಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರ ಹಾಗೂ ಸ್ನಾತಕೋತ್ತರ ಹಾಗೂ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಸಹಯೋಗದೊಂದಿಗೆ ಗುರುವಾರ ಆಯೋಜಿಸಿದ್ದ ನಾಡೋಜ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಜರುಗಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕ ಶ್ರೀ ಮಾವಳ್ಳಿ ಶಂಕರ್, ಕಲಾ ನಿಕಾಯ ಡೀನ್ ಪ್ರೊಫೆಸರ್ ಸೋಮಶೇಖರ್ ಸಿ, UGC ಮಹಿಳಾ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಹುಗ್ಗಿ, ಶ್ರೀ ತಾಯಪ್ಪ ಸಿಂಗಾಪುರ್, ಶೇಷಾದ್ರಿ GC ಅವರು ಬುದ್ಧ ಮತ್ತು ಸಿದ್ದಲಿಂಗಯ್ಯನವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಮುಖ್ಯ ಅತಿಥಿಯಾಗಿ ವಿದ್ಯಾರ್ಥಿಗಳಿಗೆ ಸಿದ್ದಲಿಂಗಯ್ಯನವರ ಬದುಕು ಮತ್ತು ಹೋರಾಟದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು. ಸಿದ್ದಲಿಂಗಯ್ಯ ಅವರ ರಾಜಕೀಯ ಪಕ್ಷ ಹುಟ್ಟು ಹಾಕಿದ್ದಾರೆ. ಕರ್ನಾಟಕದಲ್ಲಿ ದಲಿತ ಸಮುದಾಯವು ರಾಜ್ಯವನ್ನೇ ಆಳುತ್ತಿತ್ತು. ವಿವಿಯ ಕಲಾ ನಿಕಾಯ ಡೀನ್ ಪ್ರೊಫೆಸರ್ ಸೋಮಶೇಖರ್ ಸಿ ಅವರು ಮಾತನಾಡಿದರು. ದಲಿತ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ 5ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಯಿತು. ಶ್ರಮಿಸಿದ ಡಾಕ್ಟರ್ ಸಿದ್ದಲಿಂಗಯ್ಯನವರ ನೆನಪು, ಅವರ ಆದರ್ಶಗಳು ಸದಾ ಕಾಲ ಜೀವಂತ ಸಾಕ್ಷಿ. ಸಾಮಾಜಿಕ ಸಮಾನತೆಗಾಗಿ ತಮ್ಮ ಬರಹಗಳ ಮೂಲಕ ದೊಡ್ಡ ಚಳುವಳಿಯನ್ನೇ ಸೃಷ್ಟಿಸಿದ್ದಾರೆ. ಇಲ್ಲಿನ ವಿದ್ಯಾರ್ಥಿ ಚಳುವಳಿಯ ಮೇಲೆ ಅವರು ಬೀರಿದ ಪ್ರಭಾವ ಅಮೂಲ್ಯವಾದದ್ದು. ಸಮಾಜದಲ್ಲಿ ದೊಡ್ಡ ಬದಲಾವಣೆಗೆ ಮುನ್ನುಡಿ ಬರೆದಿದ್ದರು. ಇದೇ ಸಂದರ್ಭದಲ್ಲಿ ಬೆಂಗಳೂರು ವಿವಿ ಕಲಾ ನಿಕಾಯದ ಡೀನ್ ಪ್ರೊಫೆಸರ್ ಸೋಮಶೇಖರ್ ಸಿ, UGC ಮಹಿಳಾ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಹುಗ್ಗಿ, ಶ್ರೀ ತಾಯಪ್ಪ ಸಿಂಗಾಪುರ್, ಡಾಕ್ಟರ್ ಕೊಟ್ರೇಶಪ್ಪ ಸಿ, ಡಾಕ್ಟರ್ ಶೇಖರ್ ವಿ, ಡಾಕ್ಟರ್ ಶಾರದಾ, ವಿದ್ಯಾರ್ಥಿ ಸಂಘದ ಗೌರವಾಧ್ಯಕ್ಷ ಶೇಷಾದ್ರಿ GC, ವಿದ್ಯಾರ್ಥಿ ಸಂಘದ ಗೌರವ ಅಧ್ಯಕ್ಷ ಶೇಷಾದ್ರಿ GC, ಅಧ್ಯಕ್ಷ ಪ್ರಸಾದ್, ಬೋಧಕೇತರ ಸಿಬ್ಬಂದಿ ಕೊಂಡಲರಾವ್, ಗೌರಿಶಂಕರ್, ನಾಗರಾಜ್, ಸಂಶೋಧನಾರ್ಥಿಗಳಾದ ಚಂದ್ರಪ್ಪ ಎಂ, ಮಿಡ್ಲುಮುನಿ, ಯಲ್ಲಪ್ಪ, ಅಜಿತ್, ನಾಗರಾಜು, ಚೇತನ್ ಬೇಲೂರು, ನಾಗರಾಜ್, ರಾಜೇಂದ್ರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸಾಧನೆಗಳು ಹೇಳ್ತಾ ಕೂತ್ಕೊಂಡು ಸಾಕಷ್ಟು ದಿನಗಳೇ ಸಾಲೋದಿಲ್ಲ. ಸೊ ಈ ಒಂದು ಪುಟ್ಟ ಸಮಾರಂಭದಲ್ಲಿ ಇವೆಲ್ಲ ಭಾಗಿಯಾಗಲಿಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಅವಕಾಶ ಕಲಿಸೋದಿಲ್ಲ. ಯಾಕಂದರೆ ಯಾವಾಗಲೂ ಸಿದ್ದಲಿಂಗಯ್ಯನ ಜೊತೆ ಚಳುವಳಿಯ ಒಡನಾಡಿಯಾಗಿ ನಮ್ಮ ಮಾವಳ್ಳಿ ಶಂಕರ ಇದ್ದರೆ, ಅವರ ಸ್ವಂತ ಕೋಬ್ರದರಾಗಿ ನಮ್ಮ ಸೋಮಶೇಖರ್ ಸರ್ ಇದ್ದರು. ತುಂಬ ಹತ್ತಿರ ಸಂಬಂಧ ಅವರು. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಅವರಿಬ್ಬರೇ ಸೂಕ್ತವಾದಂಥ ವ್ಯಕ್ತಿತ್ವಗಳು ಈ ಒಂದು ಕಾರ್ಯಕ್ರಮಕ್ಕೆ. ಸೊ ಹಂಗಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತಾ, ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಹಿಳಾ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕರಾದಂಥ ಪ್ರಕಾಶ್ ಹುಗ್ಗಿ ಸರ್ ಬಂದರು. ಅವರು ಕೂಡ ಒಂದು ಸ್ವಾಗತವನ್ನು ಕೊಡ್ತಾ, ಈ ವಿಶೇಷವಾದಂಥ ಅತಿಥಿಗಳಾಗಿರ್ತಕ್ಕಂಥ ಮಾವಳ್ಳಿ ಶಂಕರನವರು ಕವಿಗಳ ಬಗ್ಗೆ ಎರಡು ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಪ್ರಕಾಶ್ ಹುಗ್ಗಿ ಸರ್ ಮಾತಾಡಿ. ಸೊ ಜೈ ಭೀಮ್. ಆತ್ಮೀಯ ಒಡನಾಡಿಗಳೇ, ಇವತ್ತು ಕವಿಗಳು ಇಲ್ಲ ಅನ್ನೋದು ನಮಗೆ ಹೇಳ್ಕೊಳ್ಳೋಕ್ಕೂ ಕಷ್ಟದ ದಿನಗಳು. ಕವಿಗಳು ಖಂಡಿತ ಅವರ ಸಾಹಿತ್ಯದ ಮೂಲಕ, ಅವರ ಚಿಂತನೆಗಳ ಮೂಲಕ ನಮ್ಮನ್ನು ಸದಾ ಅವರು ಎಚ್ಚರಿಸ್ತಾ ಇರ್ತಾರೆ. ಮನುಷ್ಯನ ದೇಹ ಅದು ಭೌತಿಕ ದೇಹ ಕಳೆದೋಗುತ್ತೆ, ಆದರೆ ಅವರ ಚಿಂತನೆಗಳು, ಅವರ ವಿಚಾರಧಾರೆಗಳು ಸದಾ ಸಮಾಜವನ್ನು ಮುನ್ನಡೆಸುತ್ತೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ.
ತಥಾಗತ ಗೌತಮ ಬುದ್ಧರು 2560 ವರ್ಷಗಳ ಹಿಂದೆ ಇದ್ರು ಅಂತ ಮಾತಾಡ್ತೀವಿ ನಾವು. ಆದರೆ ಇವತ್ತಿಗೂ ತಥಾಗತರ ಚಿಂತನೆಗಳು, ಅವರ ವಿಚಾರಧಾರೆಗಳು ಸಮಾಜವನ್ನು ಮುನ್ನಡೆಸ್ತಾ ಇದ್ದಾವೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆಯನ್ನು ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಮನುಷ್ಯನ ಇರುವಿಕೆ, ಅವನ ದೈಹಿಕ ಬದುಕು ಎಷ್ಟು ಇರುತ್ತೋ ಅಷ್ಟು ದಿನ ಇರುತ್ತೆ. ತದನಂತರ ಅವನ ನಂಬಿದ ಮೌಲ್ಯಗಳು ಆ ಸಮಾಜವನ್ನು ಮುನ್ನಡೆಸುತ್ತೆ ಅನ್ನೋದಕ್ಕೆ ಇಂಥ ಮಹಾನ್ ನಾಯಕರೇ ನಮಗೆ ಉದಾಹರಣೆಗಳಾಗಿರ್ತಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅನುವು ಮಾಡಿಕೊಟ್ಟಂಥ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ನಿರ್ದೇಶಕರು ಆದಂಥ ಪ್ರೊಫೆಸರ್ ಸೋಮಶೇಖರ್ ಸರ್ ಅವರಿಗೆ ನಾನು ಮೊದಲನೇ ಬಾರಿಗೆ ಆಭಾರಿಯಾಗಿದ್ದೇನೆ. ಇಂಥ ಒಂದು ಕಾರ್ಯಕ್ರಮವನ್ನು ಅದು ಸಂಖ್ಯೆ ಪ್ರಮಾಣದಲ್ಲಲ್ಲ, ಆದರೆ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ತುಂಬ ಮುಖ್ಯ. ಆ ದಿಸೆಯಲ್ಲಿ ನಮ್ಮ ಪ್ರೀತಿಯ ಗೆಳೆಯ ಸ್ನಾತಕೋತ್ತರ ವಿದ್ಯಾರ್ಥಿ ಸಂಘಟನೆಯ ಮುಖಂಡರಾದಂಥ ನಮ್ಮ ಶೇಷಾದ್ರಿ ಅವರು ಅದನ್ನು ಆಗು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಮಹಿಳಾ ಅಧ್ಯಯನ ವಿಭಾಗದ ಪ್ರಕಾಶ್ ಉಗಿ ಸರ್ ಅವರು ಮತ್ತು ನಮ್ಮ ಮೆಡ್ಲು ಮುನಿಯವರು, ಇನ್ನೂ ಅನೇಕ ಸ್ನೇಹಿತರುಗಳು, ಅವರ ಹೆಸರುಗಳು ನನಗೆ ನೆನಪಾಗದೆ ಹೋದರೆ ಅವರೆಲ್ಲರನ್ನೂ ಕೂಡ ನಾನಿಲ್ಲಿ ಅವ್ರನ್ನ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ, ನಾನು ಬಹುಶಃ ಇವತ್ತು ನಾಡಿನಾದ್ಯಂತ ಕವಿಗಳು, ಅವರ ವಿಚಾರಧಾರೆಗಳು, ಅವರ ಚಿಂತನೆಗಳು ಇವತ್ತಿಗೂ ಜನರ ಮನದಲ್ಲಿ ಆಳವಾಗಿ ಬೇರೂರಿದೆ ಅನ್ನೋದಕ್ಕೆ ಈಗೇನು ನಾವು ನಮ್ಮ ಕವಿಗಳ ಪ್ರತಿಷ್ಠಾನ ಮಾಡಿದ್ದೀವಿ, ಅದು ಪ್ರತಿ ತಿಂಗಳು 11ನೇ ತಾರೀಕು ಅವರ ಹೆಸರಿನ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಬಹುಶಃ ನೀವೆಲ್ಲರೂ ಕೂಡ ಅದನ್ನು ಆನ್ಲೈನ್ ತಾವು ಗಮನಿಸ್ತಾ ಇರ್ತೀರಿ ಅಂತ ನಾನು ಭಾವಿಸಿದ್ದೇನೆ. ನಾನು ಇವತ್ತು ನಿಂತು ಮಾತನಾಡೋದಕ್ಕೆ ಈ ಮಾವಳ್ಳಿ ಶಂಕರ್ ಅನ್ನುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸುವುದರ ಹಿಂದೆ ಕವಿಗಳ ಬಹುದೊಡ್ಡ ಪರಿಶ್ರಮ ಇದೆ ಅನ್ನೋದನ್ನು ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ, ನಾವು ವಿದ್ಯಾರ್ಥಿಗಳಾಗಿದ್ದಾಗ, ಅದರಲ್ಲೂ ಕೂಡ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾಗಿದ್ದಾಗ ಸಂಜೆ ಪಾಠಶಾಲೆಗಳನ್ನು ಈ ಕೊಳಗೇರಿಗಳಲ್ಲಿ ಮತ್ತು ಕೇರಿಗಳಲ್ಲಿ ನಮ್ಮ ಏನು ನಮ್ಮ SC/ST ಕಾಲೋನಿಗಳಿದ್ವೋ ಅಲ್ಲಿ 70ರ ದಶಕದ ಮಧ್ಯಭಾಗದಲ್ಲಿ ಕವಿಗಳು ಅವರು ಪಾಠಶಾಲೆಗಳನ್ನು ಆರಂಭ ಮಾಡಿದ್ದು, ಸಂಜೆ ಪಾಠಶಾಲೆಗಳನ್ನು. ಅದರಲ್ಲಿ ಮಾವಳ್ಳಿ ಕೂಡ ಒಂದು, ಸ್ವತಂತ್ರ ಪಾಳ್ಯ ಮತ್ತು ಶ್ರೀರಾಮ್ಪುರ, RJ ಕಾಲೋನಿ, ಇಂಥ ಕಡೆಗಳಲ್ಲಿ ಅವರು ಸಂಜೆ ಪಾಠಶಾಲೆಗಳನ್ನು ಮಾಡುತ್ತಾ ಇದ್ರು. ಅಲ್ಲಿ ವಿದ್ಯಾರ್ಥಿಗಳ ನಡುವೆ ಒಂದು ವೈಚಾರಿಕ ಪ್ರಜ್ಞೆಯನ್ನು ಅವರು ಮೂಡಿಸ್ತಿದ್ರು. ಬರೀ ಪಾಠ ಮಾಡ್ತಿರಲಿಲ್ಲ ಅವರು ಇಲ್ಲಿನ ಜಾತಿ ವ್ಯವಸ್ಥೆ, ಇಲ್ಲಿನ ವರ್ಗ ತಾರತಮ್ಯಗಳು, ಮತ್ತು ಇಲ್ಲಿನ ಮೂಢನಂಬಿಕೆಗಳ ಬಗ್ಗೆ ಹೆಚ್ಚು ಅವರು ಬೆಳಕನ್ನು ಚೆಲ್ತಾ ಇದ್ರು. ನಮ್ಮನ್ನು ಆ ರೀತಿ ಅವರು ಒಂದು ರೀತಿಯ ಮೌಢ್ಯವನ್ನು ತೊಲಗಿಸುವ ಈ ರೀತಿಯ ಚಿಂತನೆಗಳನ್ನು ನಮಗೆ ಅವರು ಹೇಳ್ಕೊಡ್ತಾ ಇದ್ರು. ಹೀಗಾಗಿ ನಾನು ಅವರು ಬೆಂಗಳೂರು ಯೂನಿವರ್ಸಿಟಿಯ ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿ, ಸಂಶೋಧನಾ ವಿದ್ಯಾರ್ಥಿಯಾಗಿ ಅವರು ಇಲ್ಲಿಗೆ ಬರುವಾಗ ನಮ್ಮನ್ನು ಜೊತೆಯಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಅವರು ಸಂಶೋಧನಾ ವಿದ್ಯಾರ್ಥಿಯಾಗಿ, ಮತ್ತು ಅದ್ರ ಜೊತೆಗೆ ಅವರು ಸೆಂಟ್ರಲ್ ಕಾಲೇಜು ಹತ್ರ ಅಲ್ಲಿ ಸಂಜೆ ಪಾಠ ಅಲ್ಲಿ ಅವರು ಟೀಚಿಂಗನ್ನು ಕೊಡ್ತಾಯಿದ್ರು. ಅಲ್ಲೆಲ್ಲ ಅವ್ರ ಜೊತೆಯಲ್ಲಿ ನಾವು ಬೆರೀತಾ ಇದ್ವಿ. ಅವರು ಇಲ್ಲಿಗೆ 80-81ರಲ್ಲಿ ನಮ್ಮನ್ನು ಇಲ್ಲಿಗೆ ನಾವು ಬಂದಾಗ, ಆಗ ವೃಷಭಾವತಿ ನೀರು ತುಂಬ ಒಂದು ರೀತಿಯ ಸ್ಫಟಿಕ ನೀರು ತುಂಬ ಶುದ್ಧವಾಗಿ ಹರಿತಾ ಇತ್ತು. ಅಲ್ಲಿ ನಾವು ಕುಂತು ಎಷ್ಟೋ ದಿನಗಳು ಸಂಜೆ ಹೊತ್ತು ಅಲ್ಲಿ ಕೂತ್ಕೊಂಡು ನಾವು ಆ ಹಕ್ಕಿಗಳ ಆ ಕಲರವ ಮತ್ತು ಅಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಅವರು ತಮ್ಮ ಅನೇಕ ವಿಚಾರಗಳನ್ನು ಹೇಳ್ತಾ ಇದ್ರು. ಬಟ್ ಇವತ್ತು ವೃಷಭಾವತಿ ಏನಾಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಆ ನೀರು ಎಷ್ಟು ಮಲಿನ ಆಗಿದೆ, ಆ ಸಮಾಜನೂ ಕೂಡ ಹಂಗೆ ಆಗ್ತಾ ಇದೆ ಇವತ್ತು. ಅದು ಒಂದು ಭಾಗ. ಆದರೆ ಕವಿಗಳು ಆ ಸಂದರ್ಭದಲ್ಲಿ ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಲನಗರ. ಕೆಆರ್ಪೇಟೆ ಶ್ರೀ ಲಕ್ಷ್ಮೀ ವರಹನಾಥ ದೇವಾಲಯದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಯಿತು.
ಕೆಆರ್ಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಭೂ ವೈಕುಂಠ ಒಂದೇ ಪ್ರಖ್ಯಾತವಾಗಿರುವ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವರನಾಥ ಕಲ್ಲಳ್ಳಿಗೆ ರೇವತಿ ನಕ್ಷತ್ರದ ಶುಭ ದಿನವಾದ ಇಂದು ಭಕ್ತ ಸಾಗರವೇ ಹರಿದು ಬಂದಿತ್ತು. ವಿಶ್ವದಲ್ಲಿಯೇ ಅಪರೂಪದಾಗಿರುವ 17 ಅಡಿ ಎತ್ತರದ ಸಾಲಿಗ್ರಾಮ ಶ್ರೀಕೃಷ್ಣ ಶಿಲೆಯಲ್ಲಿ ನಿರ್ಮಿಸಿರುವ ಭೂ ವರನಾಥ ಸ್ವಾಮಿ ಮೂರ್ತಿಯನ್ನು 1000 ಲೀಟರ್ ಹಾಲು, 500 ಲೀಟರ್ ಎಳನೀರು, 500 ಲೀಟರ್ ಕಬ್ಬಿನ ಹಾಲು, ಪವಿತ್ರ ಗಂಗಾಜಲ, ಅರಿಶಿಣ, ಸುಗಂಧ ದ್ರವ್ಯಗಳು, ಜೇನುತುಪ್ಪ, ಹಸುವಿನ ತುಪ್ಪದಿಂದ ಅಭಿಷೇಕ ಮಾಡಿ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಧವನ, ಪವಿತ್ರ ಪತ್ರೆಗಳು, ಕಮಲ, ಗುಲಾಬಿ ಸೇರಿದಂತೆ 58 ಬಗೆಯ ಅಪರೂಪದ ಹೂಗಳಿಂದ ಅಭಿಷೇಕ ನಡೆಸಿ ಪಟ್ಟಾಭಿಷೇಕ ಮಾಡಿ ಲೋಕಾರ್ಪಣಾರ್ಥವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಭೂ ವರನಾಥ ದೇವಾಲಯದ ವ್ಯವಸ್ಥಾಪನಾ ಸಮಿತಿಯ ಸಂಚಾಲಕರಾದ ಡಾಕ್ಟರ್ ಶ್ರೀನಿವಾಸ್ ರಾಘವನ್ ನಡೆದಿದ್ದ ಅಪಾರ ಭಕ್ತ ಸ್ತೋಮನವನ್ನು ಉದ್ದೇಶಿಸಿ ಮಾತನಾಡಿದರು. ಕ್ಷೇತ್ರಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸಿಹಿ ಪೊಂಗಲ್, ಬಿಸಿಬೇಳೆಬಾತ್, ಮೊಸರನ್ನ ಹಾಗೂ ಉಪ್ಪಿಟ್ಟು ಪ್ರಸಾದವನ್ನು ವಿತರಿಸಲಾಯಿತು. ತಮಿಳುನಾಡು, ಕೇರಳ, ಮಹಾರಾಷ್ಟ್ರ ಸೇರಿದಂತೆ ನಾಡಿನ ವಿವಿಧ ಭಾಗಗಳಿಂದ ಆಗಮಿಸಿದ 20,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ರೇವತಿ ನಕ್ಷತ್ರದ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಭಿಷೇಕ, ಪುಷ್ಪಾಭಿಷೇಕ ಹಾಗೂ ಪಟ್ಟಾಭಿಷೇಕ ಕಾರ್ಯಕ್ರಮಗಳನ್ನು ಕಣ್ತುಂಬಿಕೊಂಡು ಕೃತಾರ್ಥರಾದರು. ಗೋಪಾಲ 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 ಭಗವಂತ ಎಲ್ಲರನ್ನೂ ದಾಂತ್ಯ ಕರ್ಕೊಂಡ್ಬರ್ತಾರೆ, ಎಲ್ಲರನ್ನೂ ಮದುವೆ ಮಾಡ್ತಾನೆ ಭಗವಂತ. ಅಷ್ಟೂ ಜನರಿಗೆ ಮತ್ತೆ
ಅವರಿಗೆ ಸೌಮಂಗಲ ಪ್ರಾಪ್ತಿ ಮಾಡ್ತಾರೆ, ಅವನ್ನೆಲ್ಲ ಮಹಾನ್ ಹೇಳ್ತಾರೆ ಇಟ್ಕೋತಾರೆ. ಇದು ಭಗವಂತನಿಗೆ ಮಾತ್ರ ಸಾಧ್ಯ, ಮನುಷ್ಯರಿಗೆ ಆಗಲ್ಲ. ಆ ಭ್ರಮೆ ನಮಗೆ ಇರಬಾರ್ದು. ಭಗವಂತನ ಸರ್ವೂ ಸಾಧ್ಯ. ಇದು ಭಗವಂತ ನೋಡಿದ್ರೆ ಸಾಕು, ಎಲ್ಲವೂ ಬಂದ್ಬಿಡ್ತದೆ. ಸ್ವಾಮಿ ದರ್ಶನವೇ ಸಾಕು. ನಾವು ಅವನು ನೋಡ್ಬೇಕಾಗಿಲ್ಲ, ಅವನು ನಮ್ಮನ್ನು ನೋಡಿ ಉದ್ಧಾರ ಆಗ್ಬಿಡ್ತೀವಿ. ನಾವು ಇಲ್ಲಿ ಬರೋರು ಸಾಮಾನ್ಯವಾಗಿ ಯಾರು ಹುಣ್ಣೆ ಬಂದಿರಲ್ಲ. ಭಗವಂತನ ಕೃಪೆ ಇದ್ರೆ ಮಾತ್ರ ನೀವು ಬರ್ತೀರಾ, ಇದ್ರೆ ಬರೋಕ್ಕಾಗಲ್ಲ. ಇಲ್ಲಿ ಬಂದು ನೀವು ಮಾಡ್ತಕ್ಕಂಥ ಪ್ರಾರ್ಥನೆಗಳು ಅವನಿಂದ ಅನುಮೋದಿತವಾಗಿರುತ್ತೆ. ಮತ್ತೆ ಅವ್ನು ಹೇಳಿದಷ್ಟೇ ನೀವು ಬೆಳಕಿನ ಸಾಧ್ಯತೆ ಬರೋಲ್ಲ. ನಿಮ್ಗೆ ನೋಡಬೇಕಾದ್ರೆ ನೀವು ಯಾವುದೋ ಒಂದು ಕೇಳ್ಕೊಬೇಕು ಅಂತೀರಾ, ಮಾಡ್ಕೋಗ್ತೀರಾ. ಯಾಕೆ ಇಲ್ಲಿ ಇಷ್ಟ ಇಲ್ಲ ಅವನಿಗೆ, ಅದಿಷ್ಟ ತಾಯಿ ಬೇಡ ಅದಕ್ಕೆ. ಅದರಿಂದ ಭಕ್ತಿಯಿಂದ ಇವತ್ತು ಏಕಾದಶಿ ಅತ್ಯಂತ ಶ್ರದ್ಧೆಯಿಂದ ಏಕಾದಶಿ ಉಪವಾಸ ಮಾಡಿ ಕೇವಲ ಹೊಟ್ಟೆ ಹಸಿವು ಇರೋದಲ್ಲ, ಅವನಲ್ಲಿ ನಮ್ಮ ಮನಸ್ಸನ್ನು ಶುದ್ಧಿಗೊಳಿಸೋದು. ಭಗವಂತನ ಪಾದದಲ್ಲಿ ನಮ್ಮ ಚಿತ್ತವನ್ನು ಸ್ಥಿರಗೊಳಿಸೋದೇ ಉಪವಾಸ ಅಂತ ಹೇಳೋದು. ಉಪವಾಸ ಊಟ ತಿಂಡಿ ಸಜ್ಜಿಗೆ ಅಲ್ಲ, ಅನ್ನದ ಬದಲಾಗಿ ತಿಂದೆ ಅಲ್ಲ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KR-ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ರವರ ಅಧ್ಯಕ್ಷತೆಯಲ್ಲಿ ಹಸಿಕಸ ಹಾಗೂ ಒಣಕಸಗಳ ಬಗ್ಗೆ ಹೋಟೆಲ್ ಮಾಲೀಕರಿಗೆ ಮಾಹಿತಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ತಾಲೂಕಿನ ಕೂಡಿಗೆ ಸೈನಿಕ ಶಾಲೆಯಲ್ಲಿ ನಡೆಯುತ್ತಿರುವ ಅಖಿಲ ಭಾರತ ಸೈನಿಕ ಶಾಲೆಗಳ ಅಂತರ ಗುಂಪು ಫುಟ್ಬಾಲ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಬೆಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಕವಿ ಸಿದ್ದಲಿಂಗಯ್ಯರವರ ಪುಣ್ಯಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸಿಂಚನ GM, ಕುಶಾಲನಗರ.